ನಮಸ್ಕಾರ, ಶುಭೋದಯ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಿರುವಂಥ ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳು ಎಲ್ಲ ರೀತಿ ಪರಿಹಾರ ಮಾಡ್ಕೊಳ್ತಾ ಬಂದಿದ್ದೀವಿ. ಆದರೂ ಕೂಡ ಇರುವಂಥ ಸಮಸ್ಯೆಗೆ ಸೊಲ್ಯೂಷನ್ ಸಿಗ್ತಿಲ್ಲ ಅಂತಂದರೆ ಖಂಡಿತ ಚಿಂತೆ ಮಾಡಬೇಡಿ, ಆತಂಕಕ್ಕೆ ಒಳಗಾಗಬೇಡಿ. ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ಸಾಕಷ್ಟು ಜನ ಅಕ್ಷಯ ವೃಕ್ಷವನ್ನು ಪಡೆದುಕೊಂಡು ಅವರಲ್ಲಿದ್ದಂತಹ ಸಮಸ್ಯೆಯಿಂದ ಹೊರಗಡೆ ಬಂದಿದ್ದಾರೆ. ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಸಂಖ್ಯೆಗಳು ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಮಗೆ ಒಂದು ಕುಂಭಮೇಳದ ವಿಶೇಷತೆ ಏನು, ಹೇಗೆ ನಾವು ಪಾಲ್ಗೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ರಿ. ಇನ್ನು ಇವತ್ತು ಅಮಾವಾಸ್ಯೆ ದಿನ ಕುಂಭಮೇಳಕ್ಕೆ ಹೋಗಿ ಅಲ್ಲಿ ನದಿ ಸ್ನಾನ ಮಾಡ್ತಾ ಇರೋವಂಥವ್ರು ಎಷ್ಟು ಪುಣ್ಯವಂತರು. ಇನ್ನು ಹೋಗೋಕ್ಕೆ ಆಗದೆ ಇರೋವಂಥವ್ರು ನಾವೇನು ಮಾಡಬೇಕಾಗತ್ತೆ ಗುರುಗಳೇ? ಈ ದಿನವನ್ನು ಹೇಗೆ ಬಳಸ್ಕೊಳ್ಬೇಕು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮಯ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ಕುಂಭಮೇಳ ಜಗಜ್ಜಾಹಿರ. ನಾನೇನು ಹೇಳಬೇಕಾಗಿಲ್ಲ, ಈಗ ಎಲ್ಲರೂ ಅವರೇ ಹೇಳ್ತಾರೆ, ನನಗಿಂತ ಚೆನ್ನಾಗಿ ಅವರೇ ತಿಳ್ಕೊಂಡಿರ್ತಾರೆ, ಹೇಳ್ತಾರೆ, ನಾನಾ ಥರ ನೋಡಿರ್ತೀರಲ್ಲ, ಅದಕ್ಕಾಗಿ ನಿಮಗೆ ಗೊತ್ತಿರುತ್ತೆ. ಇನ್ನು ಪುರಾಣೋಕ್ತವಾಗಿ ಸ್ವಲ್ಪ ಇಣಿಕೆ ನೋಡಿದರೆ ಏನನ್ನ ಒಂದು ಸ್ವಲ್ಪ ಅಷ್ಟು ಇದೆಯಾ ಅಂತಂದರೆ, ಈಗ ನೀವು ಲಾಸ್ಟಲ್ಲಿ ಕೇಳಿದೊಂದು ಪ್ರಶ್ನೆ, ಕುಂಭಮೇಳಕ್ಕೆ ಹೋಗದವರಿಗೆ ಎಲ್ಲ ಅನುಕೂಲಗಳಿರುತ್ತಾರೆ, ಹೋಗ್ತಾರೆ, ಅದು ಬೇರೆ. ಹೋಗದವ್ರ ಕಥೆ ಏನು? ಪಾಪ ಅವ್ರು ಅಲ್ಲೇ ಅಪಾಹಾಪಿ ನೋವಾಗ್ತಾ ಇರ್ತಾರೆ, ನಾನು ಹೋಗಲಿಲ್ಲ ಅಂತ. ಇಲ್ಲಿ ಸ್ವಲ್ಪ ಒಂದು ಈ ಡೆಫಿನೇಷನ್ ತೆಗೆದುಕೊಂಡ್ಬಿಡೋಣ. ಕುಂಭಮೇಳ, ಕುಂಭ ಅಂದರೆ ಒಂದು ಮಡಕೆ ತೊಗೊಂಡ್ಬಿಡೋಣ. ಕುಂಭ ಅಂತಂದರೆ ಒಂದು ಕಳಶ ತೊಗೊಂಡ್ಬಿಡೋಣ, ಅದನ್ನು ಅಂತಾರೆ ಕುಂಭ. ಪೂರ್ಣ ಕುಂಭ ತೊಗೊಂಡ್ಬಾ ಅಂತಾರೆ. ಒಟ್ಟಾರೆ ಕುಂಭ ಅಂದರೆ ಮಡಕೆ, ಮೇಳ ಅಂದರೆ ಒಟ್ಟುಗೂಡಿಸುವುದು, ಸೇರುವುದು ಅಂತ. ಈ ಜಗತ್ತಿಲಿರೋ ಜನ ಅಲ್ಲೂ ಎಲ್ಲರೂ ಅಲ್ಲಿ ಸೇರಿಸ್ಬಿಟ್ರ ಕತೆ ಏನು? ಏನಾಗಬೇಡ, ಆ ನೆಲ ಗೊತ್ತಿಲ್ವಲ್ಲ. ಅದಕ್ಕೆ ಯಾರ್ಯಾರು ಹೋಗ್ತಾರೋ ಅವರು ಪುಣ್ಯವಂತರು, ಹೋಗದೇ ಇರತಕ್ಕಂಥವ್ರು ಮಹಾಪುಣ್ಯವಂತರು. ಹೇಗೆ ತೆಗೆದುಕೊಳ್ಬೇಕಿದೆ ನಾವು ಅಂತಂದರೆ, ಬಂದದ್ದು ಬರಲಿ ಗೋವಿಂದನದೇ ಒಂದಿರಲಿ ಅಂತ ನಾವು ಹೇಗೆ ತೆಗೆದುಕೊಳ್ಬೇಕು. ಕುಂಭಮೇಳ ಅಂದರೆ 3 ವರ್ಷಕ್ಕೊಮ್ಮೆ ನಡೆಯುವಂಥದ್ದು. ಪೂರ್ಣ ಕುಂಭ ಅಂದರೆ ಕುಂಭಮೇಳ. ಇನ್ನು ಅರ್ಧ ಕುಂಭಮೇಳ 6 ವರ್ಷಕ್ಕೆ ನಡೀತಕ್ಕಂತಹದ್ದು. ಪೂರ್ಣ ಕುಂಭಮೇಳ 12 ವರ್ಷಕ್ಕೊಮ್ಮೆ ನಡೀತಕ್ಕಂಥದ್ದು. ಮಹಾಕುಂಭಮೇಳ 144 ವರ್ಷಕ್ಕೊಮ್ಮೆ ನಡೆಯುವಂಥದ್ದು. ಈಗಾಗಲೇ ನಡೆದಿತ್ತು. ಎಲ್ಲಿ? 1881. ನೀವು ಮೊನ್ನೆ ಎಷ್ಟು ವಿಡಿಯೋದಲ್ಲಿ ನೋಡಿದ್ದೀರಿ. ಆ ಸಂಖ್ಯೆ ನಾನು ಹಾಕಿದ್ದೇನೆ, ಅದು ಕ್ಯಾಲ್ಕುಲೇಷನ್ ಹಾಕ್ಕೊಂಡೋಗಿ ನಿಮಗೆ ಅದನ್ನು ಕೊಟ್ಟಿದ್ದೇನೆ. 1881ರಲ್ಲಿ ಆವತ್ತು ನಾವು ಇರಲಿಲ್ಲ, ಗೊತ್ತಿಲ್ಲ ಎಲ್ಲಿದ್ದು ಹೇಗಿತ್ತು ಅಂತ. ಇನ್ನು ಬರ್ತಕ್ಕಂತಹದ್ದು, ಮುಂದೆ ಬರ್ತಕ್ಕಂಥದ್ದು ಏನಿದೆ 1269, 2169ಕ್ಕೆ ಏನು ಬರುತ್ತೆ, ಆವತ್ತಿಗೂ ಕೂಡ ನಾವು ಇರಲ್ಲ, ನಮ್ಮ ಮಕ್ಕಳು ಇರಲ್ಲ ಅಂತ ಕಾಣುತ್ತೆ. ಬಹುಶಃ ಒಂದು 3 ಜನ್ರೇಷನ್ ತೆಗೆದುಕೊಳ್ಳುತ್ತೇನೋ ಅಲ್ಲಿಗೆ. ಹಾಗೆ ಲೆಕ್ಕ ತಗೊಳ್ಳಿ. ಬಹುಶಃ ಈಗ ಇದ್ದೀವಿ. ಅರೆ ಈ ಜನ್ಮ ಬಹುಶಃ ಈಗ ಎಲ್ಲರೂ ಎಷ್ಟೆಷ್ಟು ಚೆನ್ನಾಗಿ ನಮಗೆಲ್ಲ ಕಾಣುತ್ತಾರೋ, ಈ ಲ್ಯಾಮಿನೇಷನ್ ತೆಗೆದ್ರೆ ಎಲ್ಲರೂ ಕೂಡ ಅಸ್ಥಿಪಂಜರವೇ ಅನ್ನೋದೇನು ಗೊತ್ತಾಗುತ್ತೋ, ಬಹುಶಃ ಮಾಡಿದ್ದ ಪಾಪ ಕರ್ಮಗಳನ್ನು ಹುಡುಕಾಟ ಮಾಡ್ತಾ ಇಂತಹದ್ದು ಯಾವೋ ಒಂದು ನಮಗೆ ಸನ್ನಿವೇಶಗಳನ್ನು ಭಗವಂತ ಕೊಡ್ತಾನಂತೆ. ಬಹುಶಃ ಮಾಡಿರೋದನ್ನು ಏನಾದರೂ ಎಚ್ಚೆತ್ತುಕೊಂಡು ಅದರಲ್ಲಿ ಮಿಂದೇಳೋ ಮುಖಾಂತರ ನಮ್ಮ ಪಾಪಕರ್ಮನ ಬಗೆಹರಿಸ್ಕೊಳ್ಳೋದಕ್ಕೆ ಒಂದು ಸುವರ್ಣಾವಕಾಶವನ್ನು ಭಗವಂತ ಕೊಡ್ತಕ್ಕಂತಹದ್ದು. ನೀವು ಕೇಳಿದಾಗೆ ಅಮಾವಾಸ್ಯೆ, ಅದರಲ್ಲಿ ಮೌನಿ ಅಮಾವಾಸ್ಯೆ. ಈ ದಿನದಲ್ಲಿ ಏನು ಮಾಡ್ತಾರೋ ಅವರೆಲ್ಲರೂ ಕೂಡ ಬಹುಶಃ ಸುಮಾರು ಅಂತಂದ್ರೆ ಒಂದು 10 ಕೋಟಿಗೂ ಮಿಗಿಲಾಗಿ ಜನ ಬರ್ತಾರೆ ಅಂತ ವರದಿಗಳು ನಮಗೆ ತಿಳಿಪಡಿಸ್ತಾ ಇದ್ದಾವೆ. ನಿಜ ಕೂಡ. ಬಹುಶಃ ಆ 10 ಕೋಟಿನಲ್ಲಿ ನಾವು ಒಬ್ಬರಾಗಿ ಮಾಡ್ತಕ್ಕಂತಹದ್ದು ಅಥವಾ ಆಗದೇನೆ ಇರತಕ್ಕಂತಹದ್ದು. ಇನ್ನು ಈ ತರಹದ್ದೇನಂತಂದರೆ, ಒಂದು ಸಲ ನಾವೇನಾದರೂ ಈ ಕುಂಭಮೇಳಕ್ಕೆ ಹೋಗಿ ಬರ್ತೀವಿ ಅಂತಂದರೆ ಜನ್ಮ ಸಾಫಲ್ಯ ಮಾಡ್ಕೊಳ್ಳಲಿಕ್ಕೆ ಇನ್ನೂ ನಿಮಗೆ ಈ ಒಂದು ಫೆಬ್ರವರಿ 26ನೇ ತಾರೀಕು ತನಕ ಸಮಯವಿದೆ. ಯಾಕಂದರೆ ಇನ್ನೂ ಕೂಡ ಇರ್ತಕ್ಕಂಥದ್ದು ಈ ಒಂದು ಬಸಂತ ಪಂಚಮಿ ಬರ್ತಕ್ಕಂಥದ್ದು ನಾನು ಹೇಳಿದ್ದೇನೆ. ಇನ್ನು ಏಕಾದಶಿಗೆ ಶಾಹಿ ಸ್ನಾನ ಅದನ್ನು ಹೇಳಿದ್ದೇನೆ. ಇನ್ನು ಪೌರ್ಣಮಿ ಬರ್ತಕ್ಕಂಥ ಶಾಹಿ ಸ್ನಾನ ಅದನ್ನು ಹೇಳಿದ್ದೇನೆ. 26 ಏನು ಶಿವರಾತ್ರಿ ಅತ್ಯಂತ ಅದ್ಭುತವಾಗಿರ್ತಕ್ಕ ದಿನ, ಅವತ್ತು ನಾನು ಹೇಳಿದ್ದೇನೆ. ಒಟ್ಟಾರೆ ಇಷ್ಟೆಲ್ಲ ದಿನಗಳು ನಮಗಾಗಿ ಬಂದಿದೆ, ಮಾಡಿಕೊಳ್ಳಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂಥವರಿಗೆ ಪಾಪ. ಆದರೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಜನ ಅಂಗವೈಕಲ್ಯ ಇರ್ತಕ್ಕಂಥವ್ರು ಇದ್ದಾರೆ, ನೋಡಿರ್ತಾರೆ. ದೇವರು ನನ್ನ ಯಾಕೆ ಯಾವುದಕ್ಕೂ ಹೋಗಲಿಕ್ಕೆ ಮಾಡ್ದ. ಆಮೇಲೆ ಕಷ್ಟಗಳು ಕೂಡ ಅಂಗವೈಕಲ್ಯ ಇರ್ತಕ್ಕಂಥವ್ನಿಗೆ ಹೆಚ್ಚಿಗೆ ಕಷ್ಟ ಇರುತ್ತೆ. ಬಹುಶಃ ನಿಮಗೆ ಟ್ರೈನಲ್ಲಿ ಹೋಗೋದು ಕೂಡ ವ್ಯವಸ್ಥೆ ಇದೆ, ಬಸ್ಸಲ್ಲಿ ಹೋಗ್ಲಿಕ್ಕೆ ವ್ಯವಸ್ಥೆ ಇದೆ. ಇವೆಲ್ಲವೂ ಕೂಡ ಸುಮಾರು ಒಂದು 4800 ರೂಪಾಯಿಯನ್ನು ಬಸ್ ಚಾರ್ಜ್ ಇರ್ಬೋದು. ಇನ್ನು ಟ್ರೈನ್ ಟಿಕೆಟ್ ಕಡಿಮೆ ಇದೆ.
ಫ್ಲೈಟ್ ಅಂತೂ ತುಂಬ ಇದೆ. ಯಾರ್ಯಾರು ಅವರವರ ಯೋಗಗಳಿಗೆ ಸಂಬಂಧಪಟ್ಟಾಗೆ ಅವರಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟರಲ್ಲಿ ಹೋಗಲಿಕ್ಕೆ ದೇವರೆಲ್ಲ ಕೂಡ ಅನುವು ಮಾಡಿಕೊಟ್ಟಿರ್ತಾನೆ. ಮಾಡಿಕೊಂಡು ಬರತಕ್ಕಂಥ ದಿವ್ಯ ಸ್ನಾನಾದಿಗಳನ್ನು ಮಾಡಿಕೊಳ್ತಕ್ಕಂಥವ್ರು. ಇನ್ನು ಏನಾದರೂ ಯಾರು ಹೋಗ್ತಾರೋ ಅವರುಗಳಿಗೆ ಬಹುಶಃ ಈ ಕುಂಭಮೇಳದಲ್ಲಿ ಒಂದು ಬ್ಯಾಗ್ ಕಳೆದು ಹೋಗ್ಬೋದು, ಒಬ್ಬ ವ್ಯಕ್ತಿ ಕಳೆದು ಹೋಗ್ಬೋದು. ಇದಕ್ಕೆಲ್ಲವೂ ಕೂಡ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಅಂತಂದರೆ ಕುಂಭಮೇಳ ಹ್ಯಾಪ್ ಅಂತ ಹೊಡೆದ್ರೆ ಕೂಡ ಒಂದು ಆ್ಯಪ್ ಮಾಡ್ಕೊಂಡಿದ್ದಾರಂತೆ. ಆ ಒಂದು ಹ್ಯಾಪ್ ಒಳಗಡೆ ಹೋದರೆ ನಿಮ್ಗೆ ಕುಂಭಮೇಳದ ಹ್ಯಾಪ್ ಅಂತ ಹೊಡೆದ್ರೇ ಒಂದು ಏನು ಬರುತ್ತೆ ಅಂದರೆ ನಿಮಗೆಲ್ಲವೂ ಕೂಡ ಅಲ್ಲಿ ಲಿಂಕ್ ಇರುತ್ತೆ, ತೆಗೆದುಕೊಂಡು ಮಾಡಿಕೊಳ್ಳಬಹುದು. ಇನ್ನು ಹೋಗ್ತಕ್ಕಂಥವ್ರು ಪೂರ್ವ ತಯಾರಿ ಮಾಡಿಕೊಂಡು ಬಹುಶಃ ಅಲ್ಲಿ ಹತ್ತಿರದಲ್ಲಿ ಹೋದಾಗ ನಿಮಗೇನು ಬೇಕು ಅವಕಾಶಗಳು ಭಗವಂತನ ಕಲ್ಪಿಸ್ಕೊಡ್ತದೆ. ಎಲ್ಲ ನಾವು ಇಲ್ಲಿದ್ದುಕೊಂಡೇ ಊಹೆ ಮಾಡೋದಲ್ಲ, ಹೋಗಿ ಸ್ನಾನ ಮಾಡಿ ನಾನು ಬರಬೇಕು ಅಂತಕ್ಕದ್ದು ಒಂದು ಸಂಕಲ್ಪ ಇಟ್ಕೊಂಡ್ರೆ ಇನ್ನೆಲ್ಲವೂ ಕೂಡ ಭಗವಂತನಿಗೆ ಬಿಟ್ಟುಬಿಡಿ. ಅವನೇನು ಮಾಡ್ತಾನೆ ಎಲ್ಲವೂ ಕೂಡ ಅವನ ಸೃಷ್ಟಿಯ ನಿಯಮದ ಪ್ರಕಾರ ಮಾಡಿಕೊಡ್ತಾನೆ. ಹೋಗೋಕ್ಕೆ ಆಗಲಿಲ್ಲ, ಇನ್ನು ಹೋಗೋರ ಕತೆ ನಾವು ಮೊನ್ನೆ ನೋಡಿದ್ದೀವಿ, ಎಲ್ಲ ನೋಡಿದ್ದೀವಿ. ಆಗಲಿಲ್ಲ ಅನ್ನೋರಿಗೆ ನಾನು ಹೇಳಿದ್ದೇನೆ, ಈ ತ್ರಿವೇಣಿ ಸಂಗಮಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಶಂಕರಾಚಾರ್ಯ ಕೃತ ಮತ್ತು ಕೂಡ ಈ ವಿಡಿಯೋದಲ್ಲಿ ನಾನು ಕೊಡ್ತೇನೆ. ಆ ಮಂತ್ರವನ್ನು ಹೇಳಿಕೊಡ್ತಕ್ಕಂಥ ಪ್ರಯಾಗರಾಜ್ಗೆ ಸಂಬಂಧಪಟ್ಟ ಶಂಕರಾಚಾರ್ಯ ವಿರಚಿತ ಅವರು ಕೊಟ್ಟಿರ್ತಕ್ಕಂಥ ಈ ಸ್ತೋತ್ರವನ್ನು ಹೇಳಿಕೊಂಡು ಬಹುಶಃ ನಮಗೆ ಹೋಗೋಕ್ಕಾಗಲಿಲ್ಲ ಅಂತಂದರೆ ಈ ಸ್ತೋತ್ರವನ್ನು ನೀವು ಎಷ್ಟು ಹೇಳಬೇಕಂತಂದರೆ ಪೂರ್ಣವಾಗಿರ್ತಕ್ಕಂಥ ಇದರಲ್ಲಿ ಮಹಾಕುಂಭ ಆಗಿರ್ತಕ್ಕಂಥದ್ರಿಂದ ನಮಗೇನಾದರೂ ಅತ್ಯಂತ ಅಲ್ಲಿ ಹೋಗಿ ಸ್ನಾನ ಮಾಡಿ ಏನು ಪುಣ್ಯ ಫಲ ಪಡ್ಕೊಂಡ್ರೋ ಅಷ್ಟೇ ಪುಣ್ಯವನ್ನು ನಾವು ಪಡ್ಕೊಳ್ತೀವಿ. ಅಂತಂದರೆ 11 ಬಾರಿ ಪಡಿಸೋವಂಥದ್ದನ್ನು ಮಾಡಿಕೊಂಡ್ರೆ ಅಂತಂದರೆ 11ರಲ್ಲಿ ಇದು ಇನ್ನೊಂದು. ಹಾಗಾಗಿ ನೀವು ಮಾಡಿಕೊಂಡು ಬಹುಶಃ ಈ ಒಂದು ಸ್ತೋತ್ರವನ್ನು ಹೇಳಿಕೊಳ್ತಾ ನಿಧಾನವಾಗಿ ನೀವು ಬರೆದಿಟ್ಕೊಂಡು ಹೇಳ್ತೀನಿ ಅಂತಂದರೆ ನೀವು ಇಲ್ಲಿ ಎಲ್ಲಾದರೂ ನದಿ ಸ್ನಾನ ಮಾಡಿ. ಅದರಲ್ಲೂ ಕೂಡ ಮಾಘ ಮಾಸ ಅಂತ ಒಂದು ಜೊತೆಗೆ ಹೇಳಾಗಿದೆ ನಿಮಗೆ. ಅಂತಹ ಮಾಘ ಮಾಸದಲ್ಲಿ ನಿಮ್ಮ ಅಕ್ಕಪಕ್ಕ ಇಲ್ಲೆಲ್ಲಾದರೂ ನದಿಯಲ್ಲಿ ಮಾಡ್ತಕ್ಕಂತಹದ್ದನ್ನು ಮಾಡಿಕೊಳ್ಳಿ. ಅಥವಾ ಯಾರಿಗಾದರೂ ಇನ್ನು ಹೋಗ್ಲಿಕ್ಕೆ ಇಲ್ಲಿ ನದಿಗೂ ಆಗಲಿಲ್ಲ ಅಂತಂದರೆ ನದಿ ನೀರನ್ನು ಒಂದು ಬಾಟಲಿಂದ ತರಿಸ್ಕೊಂಡು ನೀವು ಮನೆಯಲ್ಲೇ ಅದನ್ನು ಸ್ನಾನ ಮಾಡ್ತೀನಿ ಅಂತಂದರೆ ಆ ಒಂದು ಕುಂಭಮೇಳವನ್ನು ಸ್ಮರಣೆ ಮಾಡ್ಕೊಳ್ತಕ್ಕ ಪ್ರಯಾಗರಾಜ್ಯದಲ್ಲಿ ತ್ರಿವೇಣಿ ಸಂಗಮ ಅಂತ ಏನಿದೆಯೋ ಗಂಗಾ ಯಮುನಾ ಸರಸ್ವತಿ ಈ 3 ನದಿಗಳನ್ನು ನೀವು ಬರೀತಕ್ಕಂಥದ್ದು. ನೀವು ಮಾಡೋ ಸ್ನಾನದ ಮೇಲೇ ಗಂಗಾ ನದಿ ಅಂತ ಬರೆಯದ ಬಿಡಿ, ನಿಮ್ಮ ಉಂಗುರದ ಬೆರಳಿಂದ ಬರೆದು ಬಿಡ್ತಕ್ಕಂಥದ್ದು. ಮೊದಲು ಅರಿಶಿನ ಹಾಕಿ ಆ ಒಂದು ಯಾರಾದರೂ ನದಿ ನೀರಿಂದ ತಂದು ಕೊಡ್ತಾ ನೀರನ್ನು ಆ ಒಂದು ಬಕೆಟ್ಗೆ ಹಾಕ್ಕೊಳ್ತಕ್ಕಂತಹದ್ದು, ಅದರಲ್ಲಿ ಸ್ವಲ್ಪ ಅರಿಶಿನ ಹಾಕುವಂಥದ್ದು ಗಂಗಾ ನದಿ, ಯಮುನಾ ನದಿ ಮತ್ತು ಸರಸ್ವತಿ ನದಿ ಅಂತ ಬರೀತಕ್ಕಂಥದ್ದು. ಅದಕ್ಕೆ ಸ್ವಲ್ಪ ನೀವು ಅರಿಶಿನ ಹಾಕಿದ್ದಾದಮೇಲೆ ಒಂದಷ್ಟು ಪುಷ್ಪಗಳನ್ನು ಹಾಕ್ತಕ್ಕಂತಹದ್ದು ಕೂಡ ಮಾಡಿ ನೀವು ಮುಟ್ಟಿ ಅದಕ್ಕೆ ಧೂಪ ದೀಪವನ್ನು ಕೂಡ ಹಾಕ್ತಾ ಬನ್ನಿ. ಎಲ್ಲಾದರೂ ನೀವು ನದಿಯಲ್ಲಿ ಮಾಡಿದ್ರು ಬಾವಿಯಲ್ಲಿ ಮಾಡಿದ್ರು ಈ ಪದ್ಧತಿ ಅದಕ್ಕೊಂದು ಪೂಜೆ ಮಾಡಿ ಅನುಷ್ಠಾನ ಪ್ರಿಯರಾಗಿ ಮಾಡ್ತಕ್ಕಂಥದ್ದನ್ನು ಮಾಡಿ. 1 ಚಿಟಿಕೆಯಷ್ಟು ಬೆಲ್ಲವನ್ನು ಹಾಕ್ತಕ್ಕಂತಹದ್ದು, 1 ಇಡಿಯಷ್ಟು ಈ ಉಪ್ಪನ್ನು ಹಿಡಿ ತೆಗೆದುಬಿಟ್ಟು ಅದಕ್ಕೆ ಹಾಕ್ತಕ್ಕಂತಹದ್ದು ಕೂಡ ಸ್ಮರಣೆ ಮಾಡ್ತಾ ಬನ್ನಿ. ಈ ಒಂದು ಎಷ್ಟು ಕೋಟಿ ಜನ ಮಿಂದೇಳ್ತಾ ಇರತಕ್ಕಂತಹ ಈ ಕುಂಭಮೇಳವೋ ಅಲ್ಲೇ ನಾನು ಇದೇನೆ ಎಂಬತಕ್ಕಂತಹ ಭಾಸವಾಗ್ತಕ್ಕಂತಹದ್ದು. ಆ ನೀರನ್ನು ನೀವು ಸ್ನಾನ ಮಾಡ್ತಕ್ಕಂಥದ್ದನ್ನು ಮಾಡಿಕೊಳ್ಳುತ್ತಾ ಬಂದಾಗ ಅಲ್ಲಿಗೆ ಹೋದಷ್ಟೇ ಪುಣ್ಯ ಫಲವನ್ನು ನೀವು ಪಡ್ಕೊಳ್ತೀರಿ. ಆದರೆ ಇಲ್ಲೊಂದು ಮಾತು ಎಚ್ಚರಿಸಿ ಹೇಳ್ತಾನೆ, ಆ ತರಹದ್ದು ಪುಣ್ಯ ಸ್ನಾನಕ್ಕೆ ನಾವು ಮಾಡೋಕ್ಕಾಗಲಿಲ್ಲ ಅಂತಂದರೆ ಇಲ್ಲಿ ಎಲ್ಲಿಯಾದರೂ ಕೂಡ, ಯಾಕಂದರೆ ಅಲ್ಲಿರ್ತಕ್ಕಂತಹ ಬ್ರಹ್ಮೇಶ್ವರನನ್ನು ಕೂಡ ನಾವು ದರ್ಶನ ಮಾಡ್ಕೊಳ್ಬೇಕು ಅಂತ ಹೇಳುತ್ತೆ. ಆಗಲಿಲ್ಲ ಅಂತಂದರೆ ಈ ಸ್ನಾನ ಆದ ಕೂಡಲೇ ಹನುಮನ ದೇವಸ್ಥಾನಕ್ಕೆ ಹೋಗಿ ತುಳಸಿಯನ್ನು ಕೊಟ್ಟು ಅರ್ಚನೆ ಪೂಜೆ ಮಾಡಿಸ್ತಕ್ಕ. ನೀವು ಯಾವತ್ತು ಮಾಡಿದ್ರೂ ಕೂಡ, ನೀವು ರಥಸಪ್ತಮಿಗೆ ಮಾಡ್ತೀರಾ ಆವತ್ತೂ ಕೂಡ ನೀವು ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಹೋಗಿ ಜೊತೆಗೆ ಹನುಮನ ದೇವಸ್ಥಾನಕ್ಕೆ ಹೋಗಿ ನಾವಿಲ್ಲಿ ಕೊಟ್ಟಾಗ, ಯಾಕಂತಂದರೆ ಆ ಕ್ಷೇತ್ರಗಳಿಗೆಲ್ಲ ಆಧಿಪತ್ಯವನ್ನು ವಹಿಸಿರ್ತಾನೆ. ಅಂತಹ ಅದ್ಭುತವಾಗಿರ್ತಕ್ಕಂತಹದ್ದು ಏನು ಅಂತಂದರೆ ನಾನು ಇಲ್ಲೇ ಆ ಸ್ನಾನವನ್ನು ಮಾಡಿದ್ದೇನೆ. ಅದಕ್ಕಾಗಿ ಅಂತಹ ಶಿವಾಂಶ ಸಂಭೂತನಾಗಿರತಕ್ಕಂತಹದ್ದು ಏನಿದೆ ಹನುಮನ ದರ್ಶನವನ್ನು, ಶಿವನ ದರ್ಶನವನ್ನು, ಸೂರ್ಯನಾರಾಯಣ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಳತಕ್ಕಂತಹದ್ದು. ಒಟ್ಟಾರೆ ಕುಂಭಮೇಳಕ್ಕೆ ಹೋಗಿ ನಾನು ಮಾಡಿಕೊಳ್ಳಲಿಕ್ಕೆ ಆಗಲಿಲ್ಲ, ಮನೆಯಲ್ಲೇ ಈ ಸ್ನಾನ ಮಾಡ್ತಾ ಇದ್ದೀನಿ, ನನಗೂ ಕೂಡ ಅಂತಹ ಯಥೇಚ್ಛವಾಗಿರೋ ಫಲವನ್ನು ಕೊಡು ಅಂತ ಬೇಡಿಕೊಳ್ತಕ್ಕಂಥದ್ದು. ಈಗ ನಾವು ಯಾರನ್ನು ನೋಡಬೇಕಾದ್ರೆ ಅಲ್ಲಿ ಹೋಗಿ ನೋಡಬೇಕು. ಆದರೆ ಹಿಂದಿನ ಕಾಲದಲ್ಲಿ ಅವ್ರನ್ನ ಮಾತಾಡಬೇಕಾದ್ರೂ ಅಲ್ಲೇ ಹೋಗಿ ಮಾತಾಡ್ಬೋದಾಗಿತ್ತು. ಆದರೆ ಇವತ್ತು ನಮಗೆ ಸ್ವಲ್ಪ ಹೆಚ್ಚಿನ ಈ ಆಧುನಿಕತೆ ಇರೋದರಿಂದ ಏನೆಲ್ಲ ಕೂಡ ನಾವು ಕರೆ ಮಾಡಿ, ದೂರವಾಣಿ ಕರೆ ಮಾಡಿ ಹೇಗೆ ಮಾತಾಡ್ತೀವಿ, ಅವರನ್ನು ಹೇಗೆ ವಿಡಿಯೋ ಕಾಲಲ್ಲಿ ಮಾತಾಡ್ತೀವಿ, ಸಮಾಧಾನ ಮಾಡ್ಕೊಳ್ತೀವಿ. ಅಲ್ಲಿಗೆ ಹೋಗ್ಲಿಕ್ಕೆ ಆಗಲಿಲ್ವಲ್ಲ, ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ನಾವೇನು ಮಾಡ್ಕೊಳ್ತಕ್ಕಂತಹದ್ದು ಈ ಪದ್ಧತಿ ಆದರೆ ಮಾಡಿದಾಗ ಅತ್ಯಂತ ನಮ್ಮನ್ನು ಹಿಡಿದಿರ್ತಕ್ಕಂಥ ಅನಿಷ್ಟಗಳನ್ನು ತೊಲಗಿಸ್ತಾ ಅನುಷ್ಠಾನವನ್ನು ಮಾಡಿಕೊಳ್ತಾ ಅಭಿಷ್ಟ ಬಲವನ್ನು ಪಡ್ಕೊಳ್ಳುತ್ತೀವಿ. ಈ ಒಂದು ಕುಂಭಮೇಳಕ್ಕೆ ಒಂದು ಕೃತಜ್ಞತೆ ಸಲ್ಲಿಸ್ತಕ್ಕಂಥದ್ದು, ಪೂಜೆ ಮಾಡಿ ಸ್ನಾನ ಮಾಡೋದರಿಂದ ಅಂತಹದ್ದೇ ಫಲವನ್ನು ನೀವು ಪಡ್ಕೊಳ್ತೀರಿ.
ಖಂಡಿತವಾಗ್ಲೂ ಗುರುಗಳೇ, ಎಲ್ಲೋ ಒಂದು ಕಡೆ ಕುಂಭಮೇಳದಲ್ಲಿ ಆಲ್ರೆಡಿ ಹೋಗಿ ನದಿ ಸ್ನಾನ ಮಾಡ್ತಾ ಇರೋರು ಮಾತ್ರ ಪುಣ್ಯವಂತರು ಅಂತ ಅನ್ಕೊಳ್ತಾ ಇದ್ದೆ. ಬಟ್ ಅದನ್ನು ನಾವು ಇಲ್ಲೇ ಹೇಗೆ ಮಾಡಬಹುದು ಅಂತ ಸರಳ ರೀತಿಯಲ್ಲಿ ನಮಗೆ ತಿಳಿಸ್ಕೊಟ್ರಿ. ಬಹಳ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ ತಮಗೆ. ನಮಸ್ತೆ ಶ್ರೀನಿವಾಸ. ಖಂಡಿತವಾಗ್ಲೂ ಕುಂಭಮೇಳಕ್ಕೆ ಹೋಗೋಕ್ಕಾಗಲಿಲ್ಲ, ಅಲ್ಲಿ ನದಿ ಸ್ನಾನವನ್ನು ಮಾಡೋಕ್ಕಾಗಲಿಲ್ಲ, ಏನು ಮಾಡೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ಖಂಡಿತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಈ ದಿನವನ್ನು ನೀವು ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.